ಎಲ್ಲರೂ ಮಾತಾಡ್ತಿದ್ದಾಗ ಒಂದು ವಿಚಾರ ಬರುತ್ತೆ, ನಮ್ಮ ಅಪ್ಪ ಅಮ್ಮ ನಮಗೆ ಅಷ್ಟು ಮಾಡಿಟ್ಟಿದ್ದಾರೆ, ಎಷ್ಟು ಮಾಡಿಟ್ಟಿದ್ದಾರೆ, ನಂತರ ಕಾರ್ ಇದೆ, ಬಂಗ್ಲೆ ಇದೆ, ಅದು ಇದು ಎಲ್ಲ ಹೇಳ್ತಾ ಇರ್ತಾರೆ. ಅವನು ಬಂದು ನರೇಂದ್ರ ತಂದೆ ಹತ್ರ ಕೇಳ್ತಾನೆ, ನನಗೇನು ಮಾಡಿಟ್ಟಿದ್ದೀರಾ ನೀವು ಆಸ್ತಿ? ನಾನು ದೊಡ್ಡ ಶ್ರೀಮಂತ ಅಂತ ಗೊತ್ತು ಅವನಿಗೆ. ನನಗೆ ಅಂತ ಏನು ಮಾಡಿಟ್ಟಿದ್ದೀರಾ ಕೇಳಬೇಕು ಅಂತ ಬಂದು, ನನಗೆ ಅಂತ ಆಸ್ತಿ ಏನು ಮಾಡಿಟ್ಟಿದ್ದೀರಾ ಅಂತ ತಂದೆ ಹತ್ರ ಕೇಳ್ತಾನೆ. ಆಗ ತಂದೆ ಹೇಳ್ತಾರೆ, ಬಾ ಇಲ್ಲೊಂದು ಕನ್ನಡಿ ಇದೆ. ಏನಿದೆ? ಕನ್ನಡಿ. ಆ ಕನ್ನಡಿನಲ್ಲಿ ನೋಡು ಅಂತ ಹೇಳ್ತಾರೆ. ಕನ್ನಡಿನಲ್ಲಿ ಅವನು ಹೀಗೆ ಬಗ್ಗೆ ನೋಡ್ತಾನೆ. ಯಾರು ಕಾಣಿಸ್ತಾರೆ ಕನ್ನಡಿನಲ್ಲಿ? ಅವನೇ ಕಾಣಿಸ್ತಾನೆ. ಅವನು ಹೇಳ್ತಾರೆ, ನೋಡು ನೀನೇ ಆಸ್ತಿ, ನಿನಗೆ ಆ ದೇವರು ಎಷ್ಟು ಚೆನ್ನಾಗಿರೋ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲ ಕೊಟ್ಟಿಯಾರಲ್ವಾ, ಇದೆಲ್ಲ ನಮ್ಗೆ ಇದೆ ಅಲ್ವಾ, ಇದಕ್ಕೆ ನಾವು ಗ್ರಾಟಿಟ್ಯೂಡ್ ತೋರಿಸ್ಬೇಕು, ಕೃತಜ್ಞತೆಯಿಂದ ಇರಬೇಕು. ನಮ್ಗೆ ದುಡ್ಡು ಕೊಟ್ಟರು ಅದೆಲ್ಲ ಸಿಗತ್ತಾ ಮಕ್ಕಳೇ? ಕೈ ಮುರಿದೋಯ್ತು ಅಂತ ಅನ್ಕೊಳ್ಳಿ, ದುಡ್ಡು ಕೊಟ್ಟರೆ ಸಿಗತ್ತಾ? ಅಲ್ವಾ? ಯಾವಾಗ ನಾವು ಯಾವುದಾದ್ರೂ ಒಂದು ಅಂಗಗಳನ್ನು ಕಳ್ಕೊಂಡಾಗ್ಲೇ ನಮಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗೋದು. ಆದರೆ ಅದಕ್ಕೆ ಅವ್ರು ಹೇಳ್ತಾರೆ, ನೋಡು ಆ ದೇವರು ಇಷ್ಟೆಲ್ಲ ನಿನಗೆ ಕೊಟ್ಟಿದ್ದಾನೆ, ನೀನು ಅದಕ್ಕೆ ಗ್ರಾಟಿಟ್ಯೂಡ್ ಕೊಡಬೇಕು. ನಿನಗೆ ಒಳ್ಳೆ ಜ್ಞಾನ ಕೊಡ್ತಾ ಇದ್ದೀನಿ, ವಿದ್ಯೆ ಕೊಡ್ತಾ ಇದ್ದೀನಿ, ನೀನೇ ಆಸ್ತಿ, ನೀನೇ ಪ್ರಾಪರ್ಟಿ, ನೀನೇ ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ವಸ್ತು, ವ್ಯಕ್ತಿ ಅಂತ ಹೇಳಿ ತೋರಿಸ್ತಾರೆ. ಇದಾದ್ಮೇಲೆ ಒಂದು ದಿವಸ ಏನಾಗುತ್ತೆ, ಅವರು ಮನೆಯಲ್ಲಿ ಅವ್ರ ವಕೀಲರಲ್ವಾ, ಅವ್ರ ಫ್ರೆಂಡ್ ಯಾರೋ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರ ತಂದೆಯ ಫ್ರೆಂಡ್, ವಿಶ್ವನಾಥ ದತ್ತರ ಫ್ರೆಂಡ್ ಬಂದಿರ್ತಾರೆ. ಅವ್ರು ಬಂದು ಏನು ಹೇಳ್ತಾರೆ ಅಂತಂದ್ರೆ, ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತಿದ್ಯಾ ಅಂತ ಕೇಳ್ತಾರೆ. ನಿಮಗೂ ಎಲ್ರಿಗೂ ಗುರಿಗಳಿರುತ್ತಲ್ವ, ಏನಾಗಬೇಕು ಅಂತ ಅನ್ಕೊಂಡಿರ್ತೀರಲ್ವ. ಹಾಗೆ ಅವರು ಅನ್ಕೋತಾರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇವೆಲ್ಲರೂ ಹೇಳ್ತೀರ, ನಿಮ್ಮ ಮೈಂಡಲ್ಲಿ ಇರುತ್ತೆ ಆ ಥರ. ಟೀಚರ್ ಆಗಬೇಕು, ಪೊಲೀಸ್ ಆಗಬೇಕು, ಈ ಥರ ಎಲ್ಲ ಇರುತ್ತೆ ಅಲ್ವಾ. ಅವ್ರನ್ನ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಅವನು ಪ್ರತಿದಿನ ಯೋಚನೆ ಮಾಡ್ತಾನೆ, ನಾನು ಏನಾಗಬೇಕು ಅಂತ. ಅವ್ರು ಪ್ರತಿದಿನ ಅವ್ರ ತಂದೆನ ಕರ್ಕೊಂಡು ಹೋಗೋದಕ್ಕೆ ಇದು ಸಾರೋಟ ಅಂತ ಹೇಳ್ತಾರೆ. ಏನಂದ್ರೆ ಕುದುರೆ ಗಾಡಿ, ಆಯ್ತಾ? ಕುದುರೆ ಗಾಡಿ ಅದು ಕಾಣಿಸ್ತಿದೆ ಅಲ್ಲ ಮಕ್ಕಳೇ, ಸರಿಯಾಗಿ ತೋರಿಸ್ತೀನಲ್ವಾ? ಕುದುರೆ ಗಾಡಿ. ಆ ಕುದುರೆ ಗಾಡಿ ಓಡಿಸೋನ್ನ ನೋಡಿ, ಗಮನಿಸಿ. ಅವನು ಹೇಗಿದ್ದಾನೆ ಕುದುರೆ ಗಾಡಿ ಓಡಿಸೋನು? ತುಂಬಾ ದೊಡ್ಡ ದೊಡ್ಡ ಮೀಸೆ ಇಟ್ಕೊಂಡು, ಮತ್ತೆ ಆ ಬಟ್ಟೆ ಅವನು ಹಾಕೋತಾರಲ್ಲ, ಪೋಷಾಕು ಅಂತ ಕರೀತಾರೆ, ಅದಕ್ಕೊಂದು ಯೂನಿಫಾರ್ಮ್ ಇರುತ್ತೆ. ಈ ತರ ಎಲ್ಲ ರಾಯಲ್ ಆಗಿ ಅದೊಂದು ಕೊರಳು ಪಟ್ಟಿ ತರ ಎಲ್ಲ ಇರುತ್ತೆ, ಅಂಥದ್ದೆಲ್ಲ ಹಾಕೊಂಡು ದೊಡ್ಡ ಮೀಸೆ ಇಟ್ಕೊಂಡು ತುಂಬಾ ಚೆನ್ನಾಗಿರೋ ಪೋಷಾಕ್ ಹಾಕೊಂಡು ಇರ್ತಾನೆ. ಅವನ ದಿನಾ ನೋಡ್ತಾ ಇರ್ತಾನಲ್ಲ, ವಿವೇಕಾನಂದ ಅನ್ಸುತ್ತೆ, ನಾನು ಕೂಡ ಏನಾಗ್ಬೇಕು, ಕೋಚ್ ಮ್ಯಾನ್, ಟಾಂಗಾವಾಲ ಆಗ್ಬೇಕು, ನಾನು ಕುದುರೆ ಗಾಡಿ ಓಡಿಸ್ಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಅದಕ್ಕೆ ಅವ್ನು ಹೇಳ್ತಾನೆ ಅಪ್ಪನ ಸ್ನೇಹಿತನಿಗೆ, ನಾನು ಟಾಂಗಾವಾಲ ಆಗ್ತೀನಿ, ಅವನ ಥರನೇ ದೊಡ್ಡ ದೊಡ್ಡ ಮೀಸೆ ಬಿಟ್ಕೊಂಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅವರು ನಕ್ಬಿಡ್ತಾರೆ. ಎಲ್ಲ ನಾನೇನೋ ಅನ್ಕೊಂಡಿದ್ದೆ ಅಪ್ಪನ ಥರ ದೊಡ್ಡ ವಕೀಲ ಆಗ್ತೀನಿ ಅಂತ ಹೇಳ್ತಾನೆ ಅಂತ, ನೋಡಿದ್ರೆ ಟಾಂಗಾವಾಲ ಆಗ್ತೀನಿ ಅಂತಾನೆ ಅಂತ ಅವರು ನಕ್ಬಿಡ್ತಾರೆ. ಯಾವ ಕೆಲಸನೂ ದೊಡ್ಡದು ಚಿಕ್ಕದಿಲ್ಲ ಮಕ್ಕಳು, ಎಲ್ಲನೂ ಒಳ್ಳೆಯದೇ ಕೆಲಸ. ಆದರೆ ಯಾವ ಕೆಲಸನೇ ಆಗಲಿ ನಾವು ಶ್ರದ್ಧೆಯಿಂದ ಮಾಡಬೇಕು, ಆಯ್ತಾ? ಅದಕ್ಕೆ ಅವರಮ್ಮಗೆ ಅದೇನು ತಪ್ಪು ಅನ್ಸೋದಿಲ್ಲ. ಅಮ್ಮ ಹೇಳ್ತಾರೆ, ನೀನು ದೊಡ್ಡವನಾದ್ಮೇಲೆ ಕುದುರೆ ಗಾಡಿ ಓಡಿಸೋನ್ ಆಗ್ಬೇಕಾ? ಆಗು. ಇದೇ ತರ ಕುದುರೆ ಗಾಡಿ ಒಬ್ಬ ದೊಡ್ಡ ವ್ಯಕ್ತಿ ಓಡಿಸ್ತಿದ್ದ. ಯಾರು ಕುದುರೆ ಗಾಡಿ ಓಡಿಸ್ತಿದ್ದ? ಯಾರ ರಥ? ಅರ್ಜುನನ ರಥವನ್ನ ಓಡಿಸ್ತಿದ್ದ ಅಲ್ವಾ. ಅಂದ್ಮೇಲೆ ಅದು ಕೆಳಮಟ್ಟದ ಕೆಲಸನ? ಏನಿಲ್ಲ ಅಲ್ವಾ. ಆದ್ರೆ ಕೆಲಸ ಯಾವುದೇ ಇರಲಿ ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಜೊತೆಗೆ ಕುದುರೆ ಗಾಡಿ ಓಡಿಸೋದಷ್ಟೇ ಅಲ್ಲ ಮಕ್ಕಳೇ, ಅವನಿಗೆ ಹೇಳ್ಕೊಡ್ತಾರೆ, ನೀನು ಕೃಷ್ಣನ ಹಾಗೆ ಇವತ್ತಿಗೂ ಕೂಡ ನಾವು ಕೃಷ್ಣನ ಭಗವದ್ಗೀತೆ ಓದ್ತೀವಲ್ವಾ ಅಲ್ವಾ, ಇವತ್ತಿಗೂ ಓದ್ತೀವಿ. ಎಲ್ಲರಿಗೂ ಕೂಡ ಏನೇ ಜೀವನದಲ್ಲಿ ಸಮಸ್ಯೆ ಬರಲಿ ಮಕ್ಕಳೇ, ಕೃಷ್ಣನ ವಾಣಿ ಅಂದ್ರೆ ಕೃಷ್ಣನ ಮಾತುಗಳೇ ಭಗವದ್ಗೀತೆ ಅಲ್ವಾ. ಆ ಭಗವದ್ಗೀತೆಯನ್ನ ತೆಗೆದು ನೋಡಿದ್ರೆ ಸಾಕು, ನಮ್ಮ ಜೀವನದಲ್ಲಿ ಯಾವ ಕಷ್ಟ ಇದ್ರೂ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಅದಕ್ಕೆ ನೀವೆಲ್ಲ ಭಗವದ್ಗೀತೆ ಕಲಿತಾ ಇರ. ಅಕ್ಕ ಹೇಳಿದ್ರು, ನೀವೆಲ್ಲ 14ನೇ ಅಧ್ಯಾಯ, 12, 5 ಇದೆಲ್ಲ ಕಲ್ತ್ಕೊಂಡ್ಬಿಟ್ಟಿರಾಗಲಿ ಅಂತ. ತುಂಬಾ ಒಳ್ಳೆಯದು. ಅದರಲ್ಲಿರೋ ವಿಚಾರಗಳನ್ನು ಕೂಡ ತಿಳ್ಕೊಳ್ಳಿ. ಅದಕ್ಕೆ ವಿವೇಕಾನಂದರಿಗೆ ಅವತ್ತೇ ಹೇಳ್ತಾರೆ, ನೀನು ಕುದುರೆ ಗಾಡಿ ಓಡಿಸೋನಾದ್ರೆ ಶ್ರೀಕೃಷ್ಣ ಪರಮಾತ್ಮನ ತರ ಕುದುರೆ ಗಾಡಿ ಓಡಿಸೋನಾಗು, ಆ ತರ ಸಾರಥಿ ಆಗ್ಬೇಕು ನೀನು, ಅಂತ ಸಾರಥಿ ಆಗ್ಬೇಕು ಅಂತ ಹೇಳಿ ಅವರಮ್ಮ ಅವ್ರಿಗೆ ತಿಳಿಸ್ಕೊಡ್ತಾರೆ.
ಇದಾದ್ಮೇಲೆ ಸ್ವಾಮಿ ವಿವೇಕಾನಂದರು ಬರೀ ಓದು ಬರಹ ಅಂತ ಅಷ್ಟೇ ಅಲ್ಲ ಮಕ್ಕಳೇ, ಅವರಲ್ಲಿ ಹಲವಾರು ಪ್ರತಿಭೆಗಳಿವೆ. ಇಲ್ಲಿ ಕಾಣೋದಿಲ್ಲ ನಿಮ್ಗೆ, ಚಿಕ್ಕದಾಗಿದೆ. ಅವರಲ್ಲಿ ಹಲವಾರು ಪ್ರತಿಭೆಗಳಿವೆ, ಬಹುಮುಖ ಪ್ರತಿಭೆ ಅಂತ ಹೇಳ್ತಾರೆ. ಮಲ್ಟಿ ಟ್ಯಾಲೆಂಟೆಡ್. ಅವರು ವೀಣೆ ನುಡಿಸ್ತಾ ಇದ್ರು, ಅಂದ್ರೆ ಸಂಗೀತ ಜ್ಞಾನ ಇತ್ತು. ಕುಸ್ತಿ ಮಾಡ್ತಾ ಇದ್ರು. ಅವ್ರು ನೋಡಿದ್ರೆ ಹೆಂಗಿದ್ರು, ಪೈಲ್ವಾನ್ ತರ ಇದ್ರು ಅಲ್ವಾ. ಕುಸ್ತಿ ಮಾಡೋರು, ವ್ಯಾಯಾಮ ಮಾಡೋರು, ಮತ್ತೆ ಅಧ್ಯಯನ ಕೂಡ ಮಾಡೋರು. ದಿನದಲ್ಲಿ ಒಂದಷ್ಟು ಸಮಯ ಬರೀ ಸ್ಕೂಲಲ್ಲಿ ಹೇಳ್ಕೊಡೋದಷ್ಟೇ ಸಾಲದು ನಮ್ಗೆ, ಆಯ್ತಾ. ಬೇರೆ ಬೇರೆ ಪುಸ್ತಕಗಳನ್ನ ಓದ್ಬೇಕು. ಅವ್ರ ಅಮ್ಮ ಏನ್ ಹೇಳ್ಕೊಡ್ತಾ ಇದ್ರು ಪ್ರತಿದಿನ? ರಾಮಾಯಣ, ಅಲ್ವಾ. ಹಾ, ಅದೆಲ್ಲ ಹೇಳ್ಕೊಡೋರು. ಶ್ಲೋಕ, ಭಜನೆ ಎಲ್ಲ ಹೇಳ್ಕೊಡೋರು. ಅಷ್ಟೇ ಸಾಲದಲ್ವಾ, ನಾವು ಕೂಡ ಸೆಲ್ಫ್ ಸ್ಟಡಿ ಮಾಡಬೇಕು, ಸ್ವ ಅಧ್ಯಯನವನ್ನ ಮಾಡಬೇಕು. ಅವರು ಅದೆಲ್ಲ ಮಾಡೋರು. ಹಾಗಾಗಿ ಅವರು ತುಂಬಾ ಬುದ್ಧಿವಂತರಾಗಿದ್ರು. ಇವರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಒಂದು ಸಂಸ್ಥೆ, ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕಟ್ಟಿದ ಬೆಳೆದ ಸಂಸ್ಥೆಗೆ, ಅಂದ್ರೆ ಒಂದು ಶಾಲೆ, ಕಾಲೇಜು, ಅಲ್ಲಿಗೆಲ್ಲ ಹೋಗ್ಬೇಕಲ್ವಾ. ಮನೆಯಲ್ಲಿ ಕಲ್ತಿದ್ ಸಾಲದಲ್ಲ, ಸ್ಕೂಲ್ನಲ್ಲಿ ಕಲಿತಾರೆ. ಈಶ್ವರಚಂದ್ರ ವಿದ್ಯಾಸಾಗರ ಸಂಸ್ಥೆಯಲ್ಲಿ ಓದ್ತಾರೆ. ಅದಾದ್ಮೇಲೆ ಪ್ರೆಸಿಡೆನ್ಸಿ ಕಾಲೇಜ್, ಕೋಲ್ಕತ್ತಾದಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅವರು ಹೋಗ್ತಾರೆ, ಅಲ್ಲಿ ಕೂಡ ಕಲಿತಾರೆ. ಯಾವಾಗ ಅವರು ಈ ಪ್ರೆಸಿಡೆನ್ಸಿ ಕಾಲೇಜ್, ತುಂಬಾ ತಲೆ ಕೆಡಿಸ್ಕೋಬೇಡಿ, ಹೆಸರುಗಳ ಜ್ಞಾಪಕ ಇಲ್ಲ ಅಂದ್ರೆ ಪರವಾಗಿಲ್ಲ, ತಿಳ್ಕೊಂಡಿದ್ದು ದೊಡ್ಡವರಾದ್ಮೇಲೆ ನೀವು ಮತ್ತೆ ಇದು ಮಾಡ್ತೀರಾ. ಈ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದ್ತಾ ಇದ್ದಾಗ ನಾನು ನಿಮ್ಗೆ ಆರಂಭದಲ್ಲೇ ಹೇಳಿದೆ, ಅವ್ರಿಗೊಂದು ಕುತೂಹಲ ಇತ್ತು. ಏನ ಕುತೂಹಲ ಅಂದ್ರೆ, ದೇವರು ಇದಾನ, ದೇವ್ರು ಇದಾನೆ ಅನ್ನೋದಾದ್ರೆ ಯಾರು ನೋಡಿದ್ದಾರೆ, ಅವನು ಹೇಗಿರ್ತಾನೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತ ಅವ್ರಿಗೆ ಕುತೂಹಲ, ಕ್ಯೂರಿಯಾಸಿಟಿ. ಒಂದ್ಸಲಿ ಒಬ್ರು ಇಂಗ್ಲಿಷ್ ಲೆಕ್ಚರರು ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡುವಾಗ ಹೇಳ್ತಾರೆ, ಧ್ಯಾನವನ್ನ ಮಾಡುವಾಗ ಏನಾಗುತ್ತೆ, ಧ್ಯಾನವನ್ನ ಮಾಡುವಾಗ ಯಾವ ರೀತಿ ಸ್ಥಿತಿಗೆ ಹೋಗ್ತೀವಿ ಅಂತಂದ್ರೆ, ಈ ಸುತ್ತಮುತ್ತ ಏನ್ ನಡೀತಿದೆ, ಏನ್ ನಡೀತಿಲ್ಲ, ಏನು ಗೊತ್ತಾಗೋದಿಲ್ಲ. ಆ ತರ ಆಳವಾದಂತಹ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಏನಂದ್ರೆ ಅದನ್ನ ಸಮಾಧಿ ಸ್ಥಿತಿ. ನಾವು ನಿದ್ದೆ ಮಾಡುವಾಗ ನಮ್ಗೆ ಏನಾದ್ರು ಗೊತ್ತಾಗುತ್ತೆ, ಏನಾಯ್ತು ಎತ್ತ ಏನಾದ್ರು ಗೊತ್ತಾಗತ್ತಾ, ಹೊರಗಡೆ ಏನ್ ನಡೀತಿದೆ ಗೊತ್ತಾಗತ್ತಾ, ಡೀಪ್ ಸ್ಟೇಟ್ ಒಳಗಿರ್ತೀವಲ್ವಾ, ಏನು ಗೊತ್ತಾಗಲ್ಲ ಅಲ್ವಾ. ಹಾಗೆ ಧ್ಯಾನವನ್ನ ಮಾಡುವಾಗ ಕೂಡ ಸುತ್ತಮುತ್ತ ಏನ್ ನಡೀತಿದೆ, ಏನ್ ನಡೀತಿಲ್ಲ ಅನ್ನೋದೇ ಗೊತ್ತಾಗಲ್ಲ. ಆ ತರ ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಉಂಟು, ಎಷ್ಟೋ ಜನಕ್ಕೆ ಆಗತ್ತೆ ಅದು ಅಂತ ಹೇಳಿದಾಗ, ಇವ್ರಿಗೆ ವಿವೇಕಾನಂದರಿಗೆ ಯಾರು ಅವಾಗಿನ ವಿವೇಕಾನಂದ ಆಗಿಲ್ಲ, ನರೇಂದ್ರ ಅಲ್ವಾ, ನರೇಂದ್ರಗೆ ಅನ್ಸುತ್ತೆ ಆಗತ್ತಾ, ಹಾಗೆ ಧ್ಯಾನದಲ್ಲಿ ಆ ಸ್ಥಿತಿಗೆ ನಾವು ಹೋಗೋದಕ್ಕೆ ಸಾಧ್ಯನಾ ಅನ್ನೋ ರೀತಿನಲ್ಲಿ ಅನ್ಸುತ್ತೆ. ಅವಾಗ ಅವ್ರು ಕೇಳ್ತಾರೆ, ಯಾರಿದ್ದಾರೆ ಆ ಥರ ಮಾಡಿದವ್ರು ಇದ್ದಾರಾ, ಆ ರೀತಿ ಸಮಾಧಿ ಸ್ಥಿತಿಗೆ ಹೋಗ್ಬೋದಾ ಅಂದಾಗ, ಹೌದು ಒಬ್ರು ಇದ್ದಾರೆ, ಅವ್ರ ಹೆಸರು ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು ಅಂತ ಇದ್ದಾರೆ, ಅವ್ರ ಹತ್ರ ನೀನು ಹೋಗು, ಅವರು ನಿನಗೆ ಹೇಳ್ಕೊಡ್ತಾರೆ. ಮತ್ತೆ ನೀನು ಕೇಳ್ತಾ ಇರ್ತೀರ, ಎಲ್ಲಾರು ಕೇಳ್ತಾ ಇರ್ತೀರ, ಏನ್ ಪ್ರಶ್ನೆ? ದೇವರಿದಾನ ಅಂತ. ನೀನು ಅವ್ರ ಹತ್ರ ಹೋಗು, ಅವರು ಕಾಳಿಕಾ ದೇವಿಯ ಭಕ್ತರು ಮತ್ತೆ ಪುರೋಹಿತರು, ಅವರು ನಿನಗೆ ಹೇಳ್ತಾರೆ ಹೇಗೆ ಅವರು ದೇವ್ರನ್ನ ನೋಡಿದ್ದಾರೆ ಅನ್ನೋದನ್ನು ನಿಮ್ಗೆ ತಿಳಿಸ್ತಾರೆ. ಎಲ್ಲರೂ ಹೇಳ್ತಾರಪ್ಪ, ಅವ್ರು ಸಮಾಧಿ ಸ್ಥಿತಿಗೂ ಹೋಗ್ತಾರೆ, ದೇವ್ರನ್ನ ನೋಡಿದ್ದಾರೆ, ದೇವ್ರ ಜೊತೆ ಮಾತಾಡ್ತಾರೆ ಅಂತ ಕೇಳಿದೀವಿ. ಅವ್ರು ಏನು ಹೇಳ್ತಾರೋ ಅದನ್ನ ದೇವರು ಕೇಳಿಸ್ಕೊತಾನಂತೆ, ಅದನ್ನ ಆಯ್ತು ಅಂತ ತಥಾಸ್ತು ಅಂತ ಹೇಳ್ತಾನಂತೆ. ನೀವು ಬೇಕಾದ್ರೆ ಅವ್ರ ಹತ್ರ ಹೋಗು, ಅವರಿಂದ ನಿಮಗೆ ಉತ್ತರ ಸಿಗತ್ತೆ ಅಂತ ಹೇಳ್ತಾರೆ. ಯಾರು? ಅವರ ಗುರುಗಳು, ಕಾಲೇಜಿನ ಪ್ರೆಸಿಡೆನ್ಸಿ ಕಾಲೇಜಿನ ಗುರುಗಳು ಹೇಳ್ತಾರೆ. ಆಮೇಲೆ ಏನಾಗುತ್ತೆ, ಅದನ್ನ ಜ್ಯೋತಿ ದೀದಿ ಇವಾಗ ನಿಮ್ಗೆ ಹೇಳ್ಕೊಡ್ತಾರೆ.